ಅದು ವಿಜಯಪುರದ ನಾಗಠಾಣ ಕ್ಷೇತ್ರದಲ್ಲಿ ರಸ್ತೆ ಸಮಸ್ಯೆ ಜನರಿಗೆ ನಿತ್ಯ ನರಕ ದರ್ಶನವನ್ನ ಮಾಡಿಸ್ತಾ ಇದೆ. ನಾಗಠಾಣ ಕ್ಷೇತ್ರದ ಯೋಗಾಪುರದ ರಸ್ತೆ ಅಧ್ವಾನ ಎದ್ದು ಹೋಗಿದೆ. ಕೂಲಿ ಕಾರ್ಮಿಕರೇ ಅಧಿಕ ಸಂಖ್ಯೆಯಲ್ಲಿ ಬಡಾವಣೆಯಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಹತ್ತತ್ರ 2,000 ಮನೆಗಳಿದೆ ಈ ಬಡಾವಣೆಗಳಲ್ಲಿ. ರಸ್ತೆ ಸಮಸ್ಯೆ ಅದೊಂದು ಮೂಲಭೂತ ಸೌಕರ್ಯ, ಅದನ್ನು ಕೂಡ ನೆಟ್ಟಿಗೆ ಮಾಡಿಕೊಟ್ಟಿಲ್ಲ. ವಾರ್ಡ್ ಸದಸ್ಯರನ್ನ ಕೇಳಿದ್ರೆ ನೀವು ಹೋಗಿ ಶಾಸಕರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾರಲ್ಲ ಅಂತೆ. ಇನ್ನು ಶಾಸಕರ ಹತ್ರ ಹೋಗಿ ರಸ್ತೆ ಮಾಡಿಕೊಡಿ ಅಧಿಕಾರಿಗಳ ಹತ್ರ ಕೇಳಿದ್ರೆ ಹಿಂಗಂತಾರೆ ಅಂದ್ರೆ ಅವರು ಬೇರೆ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಪಾಲಿಕೆ ಅವ್ರ ಹತ್ರ ಹೋಗಿ ಕೇಳಿ, ಅಲ್ಲಿ ಸಿಬ್ಬಂದಿ ಇರ್ತಾರೆ, ಅಲ್ಲ ಹೋಗಿ ಕೇಳಿ ಅಂತ ಹೇಳ್ತಿದಾರಂತೆ. ಹಿಂಗೆ ಅಲ್ದಾಡ್ತಾ ಇದ್ರೆ ನಮಗೆ ರಸ್ತೆ ಮಾಡ್ಕೊಡೋರು ಯಾರು? ಈಗ ಒಬ್ರ ಹತ್ರ ಹೋಗಿ ಕೇಳಿದ್ರೆ ಮತ್ತೊಬ್ರ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ನಮ್ಮ ಸಮಸ್ಯೆ ಅಂತೂ ಪರಿಹಾರ ಆಗಂಗೆ ಕಾಣಿಸ್ತಿಲ್ಲ ಅಂತ ಹೇಳಿ ವಾಹನ ಸವಾರರು ಆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈ ರಸ್ತೆ ಅನ್ನೋದೇ ಕಾಣಿಸ್ತಾ ಇಲ್ಲ, ಬರೀ ಗುಂಡಿಗಳೇ ಕಾಣಿಸ್ತಾ ಇದೆ. ಡಾಂಬಾರ್ ಹಾಕೋ ವಿಷಯವಾಗಿ ಅನುದಾನದ ಫೈಟ್ ತಾರಕಕ್ಕೇರಿದೆಯಂತೆ. ಯೋಗಾಪುರ ಗ್ರಾಮದ ನಿವಾಸಿಗಳ ನಿತ್ಯದ ಬದುಕಿನ ಪರಿಸ್ಥಿತಿ. ಡಾಂಬಾರ್ ಹಾಕ್ತೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಯಾವ ಥರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಳೋಣ. ಆದ್ರೆ ನಾವು ಹುಟ್ಟಿದೂರು ಇದೆ, ಬೆಳೆದಿದೆ ಇಲ್ಲೇ. ಆದ್ರೆ ಈ ರೋಡಿಗೆ ಒಟ್ಟ ಇಲ್ಲಿ ರೋಡ್ ಆಗಿಲ್ಲ, ಏನೂ ಇಲ್ಲ. ದಿವಸ ಗಾಡಿ ಮ್ಯಾಗ ಹೋಗೋತ್ನೇ ಬೈಕ್ ಮ್ಯಾಗ 4-5 ಮಂದಿಯಾರು ಬೀಳ್ತಾರೆ ರೀ. ನಿನ್ನೆ ಒಬ್ಬ ಹೆಣ್ಮಕ್ಳು ಬೈಕ್ ಹಾಕೊಂಡು ಬಿದ್ದು ಕೂಸು ಗಾಲಿ ತಳಗೆ ಹೋಗಿತ್ತು. ಮತ್ತು ದಿವಸ ಇಲ್ಲಾಂದ್ರೆ ಗಂಗಮ್ಮಕ್ಕರ ಮನೆ ಮುಂದೆ 20 ಮಂದಿಯಾರು ಬೀಳ್ತಾರೆ. ಸಂಜೆನಾಗ ಮುಂಜಾನೆ ಕುಡ್ಚೇರಿ ಅಲ್ಲಿ ಬೇಕಾದ್ರೆ CC ಕ್ಯಾಮ್ರಾ ಹಚ್ಚಿ ದಿವಸ ನೋಡ್ಬೋದು ರೀ. ಯಾರಾದರೂ ಬಂದು ಅಲ್ಲಿ ದಿವಸ ಬೀಳ್ತಾರೆ. ಯಾರು ಮೆಂಬರ್ಗಳು ಬಂದಿಲ್ಲ, ಒಂದು ಚಂದಾಗಿ ಡ್ರೈನೇಜ್ ಮಾಡಿಲ್ಲ, ಏನೂ ಇಲ್ಲ ರೀ. ಇಲ್ಲಿ ಹೋಗಾಕ ಸಣ್ಣ ಮಕ್ಕಳು ಸುತ್ತ ತಿರುಗಾಡಕ್ಕೆ ಆಗಲಾಗೈತೆ ರೀ. ರೋಡಿ ಮ್ಯಾಗ ಅಷ್ಟು ಹೊಲಸು ಮಾಡ್ಯಾರ ರೀ ರೋಡ್ ಇದು. ಇಲ್ಲಾಂದ್ರೆ ನಾನು ನೋಡಕತ್ತೆ 15 ವರ್ಷ ಮ್ಯಾಗ ಐತ್ರಿ. ನಾ ಈ ಓಣಿಗೆ ಬಂದು ಮೊದಲು ಆ ಓಣಿಗಿದೆ, ಆ ಓಣಿದು ಅದೇ ಐತ್ರಿ, ಈ ಓಣಿದು ಅದೇ ಐತ್ರಿ. ಇದು ಹಿಡ್ಕೊಂಡು ಈಗ ಏನೈತಲ್ರಿ ಗುಲಾಬ್ ಸಿಂಗ್ ಕಮಾನ್ ಹಿಡ್ಕೊಂಡು ಈ ಕಡೆ ಎಲ್ಲ ಒಟ್ಟೆ ಇದು CC ರೋಡ್ ಮಾಡಿಲ್ಲ, ಡ್ರೈನೇಜ್ ಮಾಡಿಲ್ಲ, ಏನೂ ಇಲ್ಲ ರೀ. ನಳ ಬಂದ್ರೂ ಅಡಿ ಮಳೆ ಬಂದ್ರಂದ್ರೂ ತೀರಾ ಹೊರಗೆ ಬರಕ್ಕೆ ಬರೋದಿಲ್ಲ ರೀ. ಎಲ್ಲ ಐತ್ರಿ, ಪೂರಾ ಓಣಿನೇ ನೋಡ್ಕೋಬೋದ್ರಿ ಅವ್ರು ಬಂದು. ಸರ ಈಗ ಎಲೆಕ್ಷನ್ ಆಗಕತ್ತು ಇಷ್ಟು ವರ್ಷ ಐತ್ರಿ, ಇನ್ನತನಾದರೂ ವಾರ್ಡ್ ಮೆಂಬರು ಬಂದಿಲ್ರಿ. ಮತ್ತು ನಾಗಠಾಣ ಮತಕ್ಷೇತ್ರ ಐತಿ, MLA ಆದರೂ ಇನ್ನತನ ಈ ಕಡೆ ಹಾದಿಲ್ರಿ. ಏನು ಎಲೆಕ್ಷನ್ ಟೈಮಿಗೆ ಬಂದು ಎಲ್ಲರೂ ಹೆಣ್ಮಕ್ಳು ವಯಸ್ಸಾದವ್ರಿಗೆ ಎಲ್ಲರೂ ಬಂದು ಕೈಕಲ್ ಬಿದ್ರಿ. ಪಿಟ್ಟಲ್ ಕಟ್ಟಗುಂಡು ಸಾಹೇಬ್ರು ನಾ ಎಲ್ಲ ಏನೈತಿ ಎಲ್ಲ ಕೆಲಸ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರಿ. ನೀವು ಬೇಕಾದ್ರೆ ಎಲ್ಲ ಈ ಕಡೆ ಎಲ್ಲ ತೋರಿಸ್ರಿ. ಇಲ್ಲಿ ಗಟ್ರೊಳಗೆ ಎಲ್ಲ ಅಡ್ಡಾಡ್ತಾರ್ರಿ. ಸಣ್ಣ ಹುಡುಗರು ಎಲ್ಲ ಇದು ಮಾಡ್ತಾರೆ ರೀ. ಇನ್ನತನಾದರೂ ಡ್ರೈನೇಜ್ ಮಾಡ್ತೀವಿ ಅಂತ ಹೇಳಿದ್ರಿ. ಏನೈತಿ ಈ ಕಡೆ ಎಲ್ಲ CC ರೋಡ್ ಮಾಡ್ಯಾರಿ. ಮತ್ತು ಇನ್ನತನಾದರೂ ಈ ಕಡೆ ಏನೂ CC ರೋಡ್ ಇಲ್ಲ, ಏನೂ ಇಲ್ಲ ರೀ. ಏನು ರೀ ನಾವು ನಮ್ಮ ವಾರ್ಡ್ ಮೆಂಬರ್ ಆದ್ರೆ ಕೇಳಿದ್ರೆ ಅದು ಏನೈತಿ MLA ತನ ಹೋಗ್ತಿತ್ತು ಹೇಳ್ತಾರೆ. ನಾವು MLA ಸಾಹೇಬ್ರ ಆದ್ರೆ ಕೇಳಿದ್ರೆ ಇಲ್ಲ ನಿಮ್ಮ ವಾರ್ಡ್ ಮೆಂಬರ್ ಐತೆ ಅವ್ರಿಗೆ ಹೋಗ್ತಿತ್ತು ಅಂತ ಹೇಳ್ತಾರೆ. ನಾವು ಯಾರಿಗೆ ಕೇಳ್ಬೇಕು ಏನೋ ಒಟ್ಟು ಇನ್ನತನ ಏನೂ ಗೊತ್ತಿಲ್ಲ ರೀ. ಅಷ್ಟಾದ್ರೆ ಅವರು VIP ಗಾಡಿ ಮೇಲೆ ಬರ್ತಾರೆ ರೀ. ಜೇರ್ ಕರ್ತಾದ್ರೆ ನಡ್ಕೋತ ಬಾತ್ ಹೇಳ್ರಿ ಇದೇ ರೋಡಿ. ಈ ಭಾಗಕ್ಕೆ ಜಾಸ್ತಿ ಕಾರ್ಮಿಕರು ಇರ್ತಾರೆ ರೀ. ಕಾರ್ಮಿಕರು ಹೋಗಿಸಿಂದ್ರೆ ಯಾವುದೇ ಒಂದು ಇದಕ್ಕೆ ಯಾವುದೇ ಒಂದು ಏನಾದರೂ ಅನುದಾನಗಳು ಬೇಕು ಅಥವಾ ಏನಾದರೂ ಒಂದು ಕುಂದುಕೊರತೆಗಳನ್ನು ಹೇಳಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಬೆಳಗ್ಗೆ ಹೋದವರು ಸಾಯಂಕಾಲ ಬಂದು ದುಡಿತಾರೆ. ಅದು ನಾಗಠಾಣ ಮತಕ್ಷೇತ್ರದ ಶಾಸಕ ಒಂದು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಿದ್ರಪ್ಪ ಅಂದ್ರೆ ಇವತ್ತಿಗೆ ಒಂದು 2.5 ವರ್ಷ ಆಯ್ತು, ಹೆಚ್ಚು ಕಮ್ಮಿ 2.5 ವರ್ಷ ಆದರೂ ಕೂಡ ಇವತ್ತಿಗೂ ಯೋಗಾಪುರ ಬಡಾವಣೆ ರಜಪೂತ್ ಸಮಾಜದ ಏನದ ಮತ್ತು ಈ ಕಡೆ ಕೆಳಗಡೆ ಏನದ ಈ ಸಾಯಿಬಾಬಾ ಸ್ಕೂಲ್ ಹಿಡ್ಕೊಂಡು ಈ ಕಡೆ ಅರ್ಧ ಭಾಗಕ್ಕಂತೂ ಏನೂ ಕೆಲಸ ಆಗಿಲ್ಲ. ಡೈಲಿ ಒಬ್ಬೊಬ್ರು ಬಿದ್ದು ಹೋಗ್ತಾರೆ. ಅಂಥವ್ರು ನೋಡೋಕೆ ಒಟ್ಟು ಬಂದೇ ಇಲ್ಲ. ಅಂಥ MLAನೂ ನಾವು ಆರಿಸಿ ಬಂದಿದ್ದು. ಈ ಕಡೆ ಸುಮಾರು ಒಂದು 2,000-3,000 ಮನೆಗಳು ಅದಾವೆ ಸರ್. ಎಲ್ಲ ಕಡೆ ಹಿಂಗೆ ಅದ ರೀ. ಈ ಕಡೆ ಏನು ವಾರ್ಡ್ ನಂಬರ್ 17ರಾಗ ಏನದ ರಾಜು ಜಾಧವ್ ಅಂತ ಹೇಳಿದಾರೆ, ಅವ್ರು ಕೆಲಸ ಮಾಡ್ಯಾರ. ಶಫೀಕ್ ಮನುಗಳು ಇವ್ರು ಕೂಡ ಅರ್ಧ ಭಾಗ ಮಾಡ್ಯಾರ. ಯಾಕಂತಂದ್ರೆ ಅವ್ರಿಗೆ ಎಷ್ಟು ಶಕ್ತಿ ನೀಗ್ತದೆ ಅಷ್ಟು ಕೆಲಸ ಮಾಡ್ಯಾರ. ಈಗ ಉಳಿದಿದ್ದು ಏನದ MLA ಫಂಡ್ದಾಗ ತರುಣ್ರಿ ಅಣ್ಣ ಹಾಕೊಂಡ್ರಿ ಅಣ್ಣ, ಇದು ಎಸ್ಟಿಮೇಟ್ ಕಾಫಿ ಆಗ್ಯದ್ರಿ ಅಣ್ಣ ಅಂತೇಳಿ ಎಷ್ಟೋ ಸಲ ಹೇಳ್ಯಾರ. ಬರೀ ಮಾತುಗಳಾಗ್ಯಾವ ಹೊರತು ಯಾರು ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಇಲ್ಲಿ ಡಾಂಬಾರ್ ಹಾಕೋದಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ? ಅನುದಾನದ ಫೈಟ್ ಅಂತ ಹೇಳ್ತಾ ಇದ್ದಾರೆ. MLA ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ? ಶರ್ಮಿತಾ ಅನ್ನೋದಿದ್ರೆ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಟ್ಟು 5 ವಾರ್ಡ್ಗಳು ನಾಗಠಾಣ ಮೀಸಲು ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತವೆ. ಆ 5 ವಾರ್ಡ್ಗಳ ಪೈಕಿ ಯೋಗಾಪುರ ಇದು ಸಹಿತ ಒಂದು. ಯೋಗಾಪುರ, ಹಮಾಲ್ ಕಾಲೋನಿ, ಗಾಂಧಿನಗರ, ಬಸವನಗರ ಈ ರೀತಿ ಒಂದೊಂದು ವಿಜಯಪುರ ನಗರದ ಹೊರಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ದಾಟಿದ ನಂತರ ಈ ಏರಿಯಾಗಳು ಬರ್ತವೆ. ಇಲ್ಲಿ ಅತಿ ಹೆಚ್ಚು ಕಡಬಡವರು ಮತ್ತು ಸರ್ಕಾರದಿಂದ ವಸತಿ ಮನೆಗಳನ್ನ ಮಾಡಿಕೊಟ್ಟಂತಹ ಏರಿಯಾಗಳು ಇರುವಂತದ್ದು. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿದ್ರೂ ಸಹಿತ ನಾಗಠಾಣ ಮೀಸಲು ಮತಕ್ಷೇತ್ರದಲ್ಲಿ ಆಗಿರ್ಕೊಂಡಾಗ ಅಲ್ಲಿನ ಶಾಸಕರು ರಸ್ತೆ ಮಾಡ್ಬೇಕಾಗಿರುವಂತದ್ದು. ಶಾಸಕರು ಅನುದಾನವನ್ನ ಕೇಳಿದ್ರೆ ಇದು ಸಣ್ಣ ಕಾಮಗಾರಿಗಳಿವೆ, ಹಾಗಾಗಿ ಸಹಜವಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ನೀವು ಮಹಾನಗರ ಪಾಲಿಕೆ ಸದಸ್ಯರನ್ನ ಕೇಳಿ ಅಂತ ಹೇಳ್ತಾರೆ. ಮಹಾನಗರ ಪಾಲಿಕೆ ಸದಸ್ಯರು ನನ್ನ ಹತ್ರ ಅಷ್ಟು ಫಂಡ್ ಇಲ್ಲ, ಹಾಗಾಗಿ ನೀವು ಶಾಸಕರ ಹತ್ರ ಕೇಳಿ ಅಂತಾರೆ. ಹಾಗಾಗಿ ಇಬ್ಬರ ನಡುವಿನ ಗೊಂದಲದಿಂದಾಗಿ ಜನರು ಸಮಸ್ಯೆ ಅನುಭವಿಸ್ತಾರಂತ. ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಜನರು ಇಲ್ಲಿ ರಸ್ತೆನೇ ನೋಡಿಲ್ಲ.
ಈಗಾಗಲೇ ಮನವಿಯನ್ನ ಇಬ್ಬರಿಗೂ ಕೊಟ್ಟಿದ್ದಾರೆ, ಶಾಸಕರಿಗೆ ಕೊಟ್ಟಿದ್ದಾರೆ, ಮಹಾನಗರ ಪಾಲಿಕೆ ಸದಸ್ಯರಿಗೆ ಕೊಟ್ಟಿದ್ದಾರೆ ಸಹಿತ ಯಾವುದೇ ರೀತಿ ಸಮಸ್ಯೆ ಬಗೆಹರಿದಿಲ್ಲ. ಕೇವಲ ಅವ್ರ ಮೇಲೆ ಇವ್ರ ಮೇಲೆ ಹೇಳುವಂತ ಪರಿಸ್ಥಿತಿ ಇರುವಂತದ್ದು. ಕೂಲಿ ಕಾರ್ಮಿಕರು ಅಧಿಕವಾಗಿರೋ ಕಾರಣ ಬೆಳಿಗ್ಗೆ ಅವ್ರು ಕೆಲಸಕ್ಕೆ ಹೋದ್ರೆ ಒಮ್ಮೆ ಬರೋದು ಸಾಯಂಕಾಲನೇ. ಹಾಗಾಗಿ ಮಧ್ಯದಲ್ಲಿ ಏನಾದ್ರು ಶಾಸಕರಿಗೆ ಹೋಗಿ ಭೇಟಿ ಆಗೋಣ ಅಂತಂದ್ರೂ ಸಹಿತ ಅವ್ರಿಗೆ ಸಮಯ ಸಿಗದೆ ಅಂತ ಪರಿಸ್ಥಿತಿ ಇರುತ್ತದೆ. ಅಲ್ಲಿನ ಗ್ರಾಮಸ್ಥರು ನಾವು ಹೋದಾಗ ಹೇಳ್ತಾರೆ, ಇಲ್ಲಿ ಯಾರಾದ್ರೂ ಬೈಕ್ ತಗೊಂಡು ಹೋಗಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾರೆ. ಹೋಗುವಾಗ ಕಂಪಲ್ಸರಿ ಆಗಿ ಅಂದ್ರೆ ಸುಮಾರು 2 ಕಿಲೋಮೀಟರ್ ರಸ್ತೆ ಏನಿದೆ, ಅಲ್ಲಿ ಯಾರಾದ್ರೂ ಒಬ್ರು ಬಿದ್ದೇ ಬೀಳ್ತಾರೆ ಕಂಪಲ್ಸರಿ. ಅಷ್ಟೊಂದು ಗುಂಡಿಗಳಿಂದ ಇರೋದು ರಸ್ತೆ. ಇದು ಬೇಸಿಗೆ ಕಾಲದಲ್ಲ ಈ ಪರಿಸ್ಥಿತಿ ಇದ್ರೆ, ಮಳೆಗಾಲದಲ್ಲಂತೂ ಆ ಕಡೆ ಹೋಗೋದೇ ಇಲ್ಲ, ಜನ ಸುತ್ತಾಕೊಂಡು ಹೋಗುವಂತ ಪರಿಸ್ಥಿತಿ ಇರುವಂತದ್ದು. ಶಾಸಕರು ಈಗಲಾದ ಬಗ್ಗೆ ಗಮನ ಹರಿಸಬೇಕು ಅಂತ. ಬಹುತೇಕ ವಿಜಯಪುರ ನಗರದಲ್ಲಿ ಇರುವಂತಹ ರಸ್ತೆಗಳು ಯಾಕೆ ನಾಗಠಾಣ ಮೀಸಲು ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಇಲ್ಲ ಅಂತ ಹೇಳಿ, ಎರಡು ಕೂಡ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಬರ್ತವೆ. ಅಂದ್ರೆ ವಿಜಯಪುರದ 35 ವಾರ್ಡ್ಗಳ ಪೈಕಿ 5 ವಾರ್ಡ್ಗಳು ನಾಗಠಾಣ ಮೀಸಲು ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅಲ್ಲಿನ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ವಿಜಯಪುರ ಮಹಾನಗರ ಪಾಲಿಕೆ ಅಲ್ಲಿ ಕೆಲಸ ಮಾಡುತ್ತೆ, ನಮ್ಮಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳಿ. ಶಾಸಕರು ಸಹಿತ ಅದು ಪ್ರಶ್ನೆ ಮಾಡ್ತಿರುವಂತದ್ದು, ವಿಜಯಪುರದಲ್ಲಿ ಆಗುವಂತಹ ಕೆಲಸಗಳು ಯಾಕೆ ನಮ್ಮ ನಾಗಠಾಣ ಮೀಸಲು ಮತಕ್ಷೇತ್ರ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಶಾಸಕರಿಗೆ ಇದ್ರ ಬಗ್ಗೆ ಜನರಿಗೆ ಒಂದು ಉತ್ತರ ಕೊಡ್ಬೇಕಾಗಿರುತ್ತದೆ. ಯಾಕಂದ್ರೆ ಪ್ರತಿ ವರ್ಷ ಈ ರೀತಿ ಘಟನೆ ಆದಾಗ ಅಥವಾ ಯಾರಾದ್ರೂ ಬಿದ್ದಾಗ ಅವ್ರಿಗೆ ಆಸ್ಪತ್ರೆ ಸೇರಿಸೋದು ಸ್ಥಳೀಯರೇ ಮಾಡ್ತಾರೆ ವಿನಃ ಆ ಶಾಸಕರಾಗಿರ್ಬೋದು ಅವ್ರಿಗೆ ಸಂಬಂಧಪಟ್ಟವ್ರು ಬಂದು ಪರಿಶೀಲನೆ ಮಾಡ್ತಾರೆ ಮತ್ತೆ ಇದಕ್ಕೆ ಮಾಡ್ತಾ ಇಲ್ಲ ಅಂತ. ಇನ್ನೊಂದು ಪ್ರಮುಖರಲ್ಲಿ ಜನರ ಆರೋಪ ಏನಂತಂದ್ರೆ, ಅದೇ ಏರಿಯಾದ ಕೆಲವು ಏರಿಯಾಗಳಲ್ಲಿ ಅಂದ್ರೆ ಕೆಲವು ರಸ್ತೆಗಳನ್ನ ಮಾಡ್ಲಾಗಿದೆ, ಸಿಸಿ ರಸ್ತೆ ಮಾಡ್ಲಾಗಿದೆ, ಇನ್ನು ಕೆಲವು ಬಿಟ್ಟಿದ್ದಾರೆ ಅಂತ ಹೇಳಿ. ಯಾವ ರಸ್ತೆಗಳನ್ನ ಬಿಟ್ಟಿದ್ದಾರೆ ಅಲ್ಲಿ ಬಹುತೇಕ ಹಿಂದೂಗಳೇ ವಾಸವಾಗಿರುವಂತಹ ಏರಿಯಾಗಳು. ಸೊ ಹಾಗಾಗಿ ಈ ರೀತಿ ಆರೋಪ ಸಹಿತ ಅಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ಮಾಡಿದ್ರೆ ನಮ್ಮ ಭಾಗದಲ್ಲಿ ಮಾಡಿಲ್ಲ ಅಂತ. ಮಹಾನಗರ ಪಾಲಿಕೆ ವ್ಯಾಪ್ತಿ ಬಂದೇ ಇರೋದ್ರಿಂದ ಸದಸ್ಯರು ಅವರೇ ಇದ್ದಾರೆ, ಶಾಸಕರು ಅವರೇ ಇದ್ದಾರೆ. ಆದ್ರೆ ಒಂದು ಭಾಗದಲ್ಲಿ ರಸ್ತೆ ಮಾಡ್ತಾ ಇದಾರೆ, ಮತ್ತೊಂದು ಭಾಗದಲ್ಲಿ ರಸ್ತೆ ಮಾಡ್ತಾ ಇಲ್ಲ ಅಂತ ಹೇಳಿ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವು ಭಾಗದಲ್ಲಿ ಎಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ ಆ ಏರಿಯಾದಲ್ಲಿ ರಸ್ತೆಗಳಾಗಿಲ್ಲ ಅನ್ನೋದು ನೇರ ಆರೋಪ. ಹಾಗಾಗಿ ಈಗಾದ್ರೂ ಅವರು ಮನವಿಯನ್ನ ಮಾಡ್ತಾ ಇದಾರೆ, ಇನ್ನಾದ್ರೂ ರಸ್ತೆಯನ್ನ ಮಾಡಿ, ಅಟ್ಲೀಸ್ಟ್ ಒಂದು ಡಾಂಬರನ್ನಾದ್ರೂ ಹಾಕಿ. ಸಿಸಿ ರಸ್ತೆ ಮಾಡೋಕೆ ನಿಮ್ಗೆ ಆಗದೆ ಇದ್ರು ಅಟ್ಲೀಸ್ಟ್ ಡಾಂಬರ್ ರಸ್ತೆಯನ್ನ ಮಾಡಿ ಅಂತ ಹೇಳಿ ಅವ್ರು ಮನವಿ ಮಾಡ್ತಾ ಇದ್ದಾರೆ. ನೋಡ್ಬೇಕು ಶಾಸಕರು ಏನಾದ್ರೂ ಆ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿರುವಂತದ್ದು. ಶರ್ಮಿತಾ, ಗುರುರಾಜ್, ಈಗ ಹೊಸದಾಗಿ ಆಗಿರುವಂತ ಬಡಾವಣೆಗಳ ಇದು ಅಥವಾ ಎಷ್ಟು ವರ್ಷಗಳಿಂದ ಈ ಬಡಾವಣೆ ಇದೆ? ಈ ಹಿಂದೆ ಡಾಂಬಾರ್ ಇತ್ತ ಅಥವಾ ಹೊಸದಾಗಿ ಡಾಂಬಾರ್ ಹಾಕಬೇಕಾ? ಶರ್ಮಿತಾ, ಏನಂದ್ರೆ ಸುಮಾರು 10 ರಿಂದ 15 ವರ್ಷಗಳ ಹಿಂದೆ ಈ ಬಡಾವಣೆಗಳು ನಿರ್ಮಾಣ ಆಗಿರುತ್ತದೆ. ಅಂದ್ರೆ ಈ ಹಮಾಲ್ ಕಾಲನಿ ಆಗಿರ್ಬೋದು ಅಥವಾ ಯೋಗಾಪುರ ಏನಿದೆ, ಇಲ್ಲಿ ಕೆಲವು ಖಾಸಗಿ ಅವರು ಜಮೀನುಗಳಲ್ಲಿ ಅವರು ಲ್ಯಾಂಡ್ ಅನ್ನ ಡೆವಲಪ್ ಮಾಡಿ ಮನೆಗಳನ್ನ ಕಟ್ಟಿಬಿಟ್ರೆ ಬಹುತೇಕ. ಗುರುರಾಜ್, 1 ಸೆಕೆಂಡ್ ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ ಪಾಲಿಕೆ ಆಯುಕ್ತರಾಗಿರುವಂತಹ ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಡಾಂಬಾರ್ ವಿಷಯವಾಗಿ ಫಂಡ್ ಸಮರ ಅಂತಲ್ಲ ಪಾಲಿಕೆ ಮತ್ತೆ MLA ಮಧ್ಯದಲ್ಲಿ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಯೋಗಾಪುರದಲ್ಲಿ? ಆ ತರ ಯಾವ್ದು ಸಮ ಇದ್ರಲಿಲ್ಲ, ಇಶ್ಯೂ ಯಾವುದಿಲ್ಲ. ಮತ್ ಯಾಕೆ ಹಾಕಿಲ್ಲ ಇನ್ನು ಡಾಂಬಾರ್? ಇಲ್ಲ, ನಾವು ಬೇರೆ ಬೇರೆ ಗ್ರಾಂಟ್ ಅಲ್ಲಿ ಪ್ರಿಯಾರಿಟಿ ವೈಸ್ ಮಾಡ್ತಾ ಇದೀವಿ. ಇದು ಈಗಾಗಲೇ ಒಂದು ನಾವು ಈ ಕಡೆ ಈಗ ಏನು ಸಿಂಧಿಗೆ ಹೋಗೋ ರಸ್ತೆಯಿಂದ ಮುಖ್ಯ ರಸ್ತೆಯಿಂದ ನಾವು ಕನೆಕ್ಟಿವಿಟಿ ಮಾಡ್ಲಿಕ್ಕೆ ಮಾಡಿದೀವಿ. ಈಗ ಅವರು ಗಾಂಧಿನಗರ ಮುಖ್ಯ ರಸ್ತೆಯಿಂದ ಅಂತ ಕೇಳ್ತಾರೆ. ಈಗಾಗಲೇ ನಾವು ಗಾಂಧಿನಗರ ಮುಖ್ಯ ರಸ್ತೆ ಈಗಾಗಲೇ 15% ಕೆಲಸ ಮಾಡ್ತಾ ಇದೀವಿ. ಇನ್ನು ಬಾಕಿ ಉಳಿದಂತ ಕಾಮಗಾರಿ ನಾವು ಮುಂದಿನ ಅಂದಾಜಲ್ಲಿ ಪ್ರಯಾರಿಟೈಸ್ ಮಾಡ್ತೀವಿ. ಅಲ್ಲ, ಇಲ್ಲೂ ಏನೋ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ. ಹಿಂದೂಗಳು ಅತಿ ಹೆಚ್ಚು ಇರೋ ಮನೆ ಕಡೆಗೆ ಏನೋ ಡಾಂಬಾರ್ ಹಾಕ್ತಿಲ್ಲ, ರಸ್ತೆ ಮಾಡ್ಕೊಡ್ತಿಲ್ಲ ಅಂತದ್ದು ಆರೋಪಗಳು ಕೇಳಿ ಬಂದಿದೆ. ಇಲ್ಲ, ಆತರ ಯಾವುದಿಲ್ಲ. ನಾವೀಗ ಸುಮಾರು ವರ್ಷದಲ್ಲಿ ಗಾಂಧಿನಗರ ಮುಖ್ಯ ರಸ್ತೆ ಆಗಿರ್ಕಿಲ್ಲ. ಈಗ ಸುಮಾರು ಮನೆ ಶಾಸಕರು ನಾವು ಮತ್ತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ರೆಲ್ಲ ಹೇಳಿ DC ಸಾಹೇಬ್ರೆಲ್ಲ ಕೂಡ್ಕೊಂಡು ಸುಮಾರು 4 ಕೋಟಿ ರೂಪಾಯಿ ನಾವು ಈಗಾಗಲೇ CC ರಸ್ತೆ ಮಾಡ್ತಾ ಇದೀವಿ. ಎಷ್ಟು ಕಿಲೋಮೀಟರ್ ರೋಡ್ ಆಗ್ಬೇಕಿನ್ನು? ಇಲ್ಲ, ಇದು ಯಾವ್ದು ಇಶ್ಯೂ ಅವ್ರನ್ನ ಹೇಳ್ತಾರೆ ಗೊತ್ತಾಯ್ತಲ್ಲ. ಬಟ್ ಈಗ ನಾವು ಯೋಗಾಪುರಕ್ಕೆ ಹೋಗತಕ್ಕಂತ ರಸ್ತೆ ಸಿಂಧಿಗೆ ಮುಖ್ಯ ರಸ್ತೆ ನಾವು ಮಾಡಿದೀವಿ. ಪರ್ಟಿಕ್ಯುಲರ್ ಯಾವ ರೋಡ್ ಅಂತ ಗುರುರಾಜ್ ಹೇಳ್ತಾರೆ. ಅಲ್ಲಿ ರಿಯಾಲಿಟಿ ಚೆಕ್ ಮಾಡಿ ನಮ್ ರಿಪೋರ್ಟರ್ ಗುರುರಾಜ್, ಯಾವ ಪರ್ಟಿಕ್ಯುಲರ್ ರಸ್ತೆ ಹೆಸರು ಹೇಳ್ಬಿಡಿ. ಶರ್ಮಿತಾ, ಅನ್ನುತ್ತಿದ್ದಾರೆ ಯೋಗಾಪುರದಲ್ಲಿರುವಂತಹ ಸಾಯಿ ಶಿಕ್ಷಣ ಸಂಸ್ಥೆ ಸೇರಿದಂತೆ ಕನಕದಾಸ ಸರ್ಕಲ್ ಎಲ್ಲ ಇದೆ. ಅಲ್ಲಿ ಪ್ರಮುಖ ಎಂಟ್ರೆನ್ಸ್ ಗೆ ಮಾತ್ರ ಏನೋ ಬಸ್ಗಳು ಬರುತ್ತೆ, ಅಲ್ಲಿವರೆಗೂ ಮಾತ್ರ ರಸ್ತೆ ಇರುತ್ತೆ. ಅದರ ಮುಂಗಡೆ ಭಾಗದಲ್ಲಿ ಯಾವುದೇ ರಸ್ತೆಗಳಿಲ್ಲ. ಜನರು ಸಹಿತ ಅದೇ ಆಗ್ರಹ ಮಾಡ್ತಿದ್ದಾರೆ. ಮುಖ್ಯ ರಸ್ತೆಯಲ್ಲಿ ವಿಜಯ್ ಕುಮಾರ್ ಸರ್, ಗೊತ್ತಾಯ್ತಾ ನಿಮ್ಗೆ ಎಲ್ಲಿ ಪರ್ಟಿಕ್ಯುಲರ್ ಅಂತ? ಇಲ್ಲ, ಗೊತ್ತು ರೀ. ನಾನು ಮೋಸ್ಟ್ಲಿ ಗಾಂಧಿನಗರ ಮುಖ್ಯ ರಸ್ತೆ ಕಡೆ ಎಂಟ್ರೆನ್ಸ್ ಒಳಗೊಂದು ಎಂಟ್ರಿ ಇದೆ, ಇದು ಪ್ರವೇಶ ಮಾಡ್ಬೇಕು ಯೋಗಾಪುರಕ್ಕೆ. ನಾನು ಸಹಿತ ಖುದ್ದಾಗಿ ಪರಿಶೀಲನೆ ಮಾಡಿ ಸದ್ಯಕ್ಕೆ ಅವ್ರ ಜನಕ್ಕೆ ಓಡಾಡಕ್ಕೆ ಅನುಕೂಲ ಮಾಡ್ಕೊಡಕ್ಕೆ. ಎಷ್ಟು ದಿನ ಬೇಕಾಗುತ್ತೆ ಸರ್? ಇಲ್ಲ, ನಾನು ನಾಳೆದ್ದು ಹೋಗಿ ವಿಸಿಟ್ ಮಾಡ್ತೀನಿ. ವಿಸಿಟ್ ಮಾಡಿ ಆದಷ್ಟು ಬೇಗ ಅದನ್ನ ಎಕ್ಸ್ಟೆನ್ಷನ್ ಅಪ್ರೂವಲ್ ತಗೊಂಡು ಟೆಂಡರ್ ಕರೆದು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಫೈನ್ ಸರ್, ನಿಮ್ಮ ಮಾತಿನ ಮೇಲೆ ಭರವಸೆ ಇರ್ತೀವಿ. ಯಾಕಂದ್ರೆ 10-15 ವರ್ಷದಿಂದ ಈ ಸಮಸ್ಯೆ ಆಗುತ್ತೆ. ಅಟ್ಲೀಸ್ಟ್ ಈಗಲಾದ್ರೂ ಮುಕ್ತಿ ಕೊಡಿ. ಒಂದು ಅಪ್ರೋಚ್ ರೋಡ್ ಈಗಾಗಲೇ ನಾವು ಮಾಡಿದೀವಿ. ಇದೇನು ನಾವು ಓಡ್ಲಿಕ್ಕೆ ಅವ್ರು ಓಡಾಡ್ಲಿಕ್ಕೆ ಮೋಟರಬಲ್ ರಸ್ತೆ ನಮ್ಮ ಪಾಲಿಕೆ ನಿಧಿಯಲ್ಲಿ ಮಾಡ್ಕೊಡ್ತೀನಿ. ಫೈನ್ ಸರ್, ಆದಷ್ಟು ಬೇಗ. ಯಾಕಂದ್ರೆ ಈಗಲೇ ಪಾಪ ಅವ್ರಿಗೆ ಕಷ್ಟ ಆಗ್ತಿದೆ. ಇನ್ನು ಮಳೆಗಾಲ ಬಂತು ಅಂದ್ರೆ ಆ ದೇವರಿಗೆ ಗತಿ, ಅಲ್ಲಿ ಓಡಾಡಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ದೃಶ್ಯದಲ್ಲಿ ನಮ್ಗೆ ನೋಡಕ್ ಕಷ್ಟ ಆಗ್ತಿದೆ. ಓಕೆ ಸರ್, ಫಾಲೋ ಅಪ್ ಮಾಡ್ತೀವಿ. ನಾಡಿದ್ದು ನಮ್ಮ ರಿಪೋರ್ಟರ್ನ ಕಳ್ಸಿಕೊಡ್ತೀವಿ ವಿಸಿಟ್ಗೆ ಹೋದಾಗ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ.